ಹಾಯ್. ಮೆಕ್ಯಾನಿಕಲ್ ಅಲ್ಲಿ ತುಂಬಾ ದೊಡ್ಡ ಚಾಪ್ಟರ್, ತುಂಬಾ ದೊಡ್ಡ ಸಿಲೆಬಸ್ ಅಂದ್ರೆ ಅದು ವರ್ಕ್ಶಾಪ್ ಟೆಕ್ನಾಲಜಿ. ಸೊ ವರ್ಕ್ಶಾಪ್ ಟೆಕ್ನಾಲಜಿಯಿಂದ ಅರೌಂಡ್ 25 ಮಾರ್ಕ್ಸ್ಗೆ ಕ್ವಶನ್ಸ್ಗಳಿರುತ್ತೆ. ಓಕೆ. ಸೊ ವರ್ಕ್ಶಾಪ್ ಟೆಕ್ನಾಲಜಿನಲ್ಲಿ ಕಂಪ್ಲೀಟ್ ಸಿಲೆಬಸ್ ನಿಮಗೆ ಮೈಂಡಿಗೆ ಬರಬೇಕು ಅಂದ್ರೆ ಫಸ್ಟ್ ಚಾಪ್ಟರ್ಸ್ಗಳನ್ನ ನೋಡಿ. ಸೊ ಕಂಪ್ಲೀಟ್ ಏನ್ ಸಿಲೆಬಸ್ ಇದೆ ವರ್ಕ್ಶಾಪ್ ಟೆಕ್ನಾಲಜಿನಲ್ಲಿ DCET ಇಟ್ಟಿರೋ ಅಂತ ಸಿಲೆಬಸ್, ಅಷ್ಟು DCET ಸಿಲೆಬಸ್ ನ ಇಷ್ಟು ಚಾಪ್ಟರ್ಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಚಾಪ್ಟರ್ ಒಂದ್ಸಲ ಮೈಂಡಲ್ಲಿ ಕೂತ್ಕೊಂತು ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಇರೋ ಇನ್ಫಾರ್ಮೇಶನ್ ನ ಗ್ರ್ಯಾಬ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿಯಿಂದ ಮೆಷಿನಿಂಗ್ ಪ್ರೋಸೆಸ್ ಅಂತ ಫಸ್ಟ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಮೆಷಿನಿಂಗ್ ಪ್ರೋಸೆಸ್ ಅಂದ್ರೆ ಲೇತು, ಡ್ರಿಲ್ಲಿಂಗು, ಮಿಲ್ಲಿಂಗು, ಟರ್ನಿಂಗು. ಸೊ ಈ ರೀತಿ ಯಾವ್ದಾವ್ದು ಪ್ರೋಸೆಸ್ಗಳು ಬರುತ್ತೆ ಎಲ್ಲ ಮೆಷಿನಿಂಗ್ ಪ್ರೋಸೆಸ್ ಅಂತ ಒಂದು ನೋಟ್ಸ್ ಅನ್ನ ರೆಡಿ ಮಾಡ್ಕೊಂಡು ಅದ್ರೊಳಗಡೆ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ರೈಂಡಿಂಗ್ ನ ಚೂಸ್ ಮಾಡ್ಕೊಳ್ಳಿ. ಗ್ರೈಂಡಿಂಗ್ ರಿಲೇಟೆಡ್ ಇನ್ಫಾರ್ಮೇಶನ್, ಸರ್ಫೇಸ್ ಗ್ರೈಂಡಿಂಗ್ ಆಗಿರ್ಬೋದು, ಗ್ರೈಂಡಿಂಗ್ ಟೈಪ್ಸ್, ಗ್ರೈಂಡಿಂಗ್ ವರ್ಕಿಂಗ್, ಆಲ್ ಟೈಪ್ಸ್ ಆಫ್ ಗ್ರೈಂಡಿಂಗ್, ಅಬ್ರೆಸಿವ್ ವೀಲು, ಪ್ರಾಪರ್ಟೀಸ್ ಎಲ್ಲದನ್ನು ಕೂಡ ಗ್ರೈಂಡಿಂಗ್ ಟಾಪಿಕ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನ್ ಟ್ರೆಡಿಷನಲ್ ಮಿಷಿನಿಂಗ್, ಇದನ್ನ ಸಮ್ ಟೈಮ್ ಅನ್ಕನ್ವೆನ್ಷನಲ್ ಮಿಷಿನಿಂಗ್ ಅಂತಾನೂ ಕರೀತಾರೆ, ಮಾಡರ್ನ್ ಮಿಷಿನಿಂಗ್ ಅಂತಾನೂ ಕರೀತಾರೆ, ನಾನ್ ಟ್ರೆಡಿಷನಲ್ ಮಿಷಿನಿಂಗ್ ಅಂತಾನೂ ಕರೀತಾರೆ. ನೀವು ಹೆಸರುಗಳನ್ನ ಕೇಳಿರ್ತೀರಾ, AJM, USM, EDM. ಸೊ ಈ ರೀತಿ ಮಿಷಿನಿಂಗ್ ಪ್ರೊಸೆಸ್ ಯಾವ್ದಿದೆ ಅದೆಲ್ಲ ನಾನ್ ಟ್ರೆಡಿಷನಲ್ ಮಿಷಿನಿಂಗ್ ಬರೋ ಅಂತ ಪ್ರೊಸೆಸ್ಗಳು. ಓಕೆ. ನೆಕ್ಸ್ಟ್ ಟಾಪಿಕ್ ಕ್ಯಾಸ್ಟಿಂಗ್. ಸೊ ಕ್ಯಾಸ್ಟಿಂಗ್ ಅಲ್ಲಿ ನಿಮಗೆ ಅಷ್ಟೊಂದು ಡೆಪ್ತ್ ಆಗಿಲ್ಲ. ಟೈಪ್ಸ್ ಆಫ್ ಪ್ಯಾಟರ್ನ್, ಡಿಫೈನ್ ಕ್ಯಾಸ್ಟಿಂಗ್, ಟೈಪ್ಸ್ ಆಫ್ ಸ್ಯಾಂಡ್, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಡ್ ಕ್ಯಾಸ್ಟಿಂಗ್, ಇಷ್ಟೇನೆ ಇರೋಂಥದ್ದು 4 ಟಾಪಿಕ್ ಬರುತ್ತೆ. ವೆಲ್ಡಿಂಗ್ ಅಲ್ಲೂ ಅಷ್ಟೇ ಆರ್ಕ್ ವೆಲ್ಡಿಂಗು, ಗ್ಯಾಸ್ ವೆಲ್ಡಿಂಗು, ರೆಸಿಸ್ಟೆನ್ಸ್ ವೆಲ್ಡಿಂಗು, 3 ಟಾಪಿಕ್. ಆರ್ಕ್ ವೆಲ್ಡಿಂಗು, ಗ್ಯಾಸ್ ವೆಲ್ಡಿಂಗು, ರೆಸಿಸ್ಟೆನ್ಸ್ ವೆಲ್ಡಿಂಗು. ಓಕೆ. ನೆಕ್ಸ್ಟ್ CNC ರಿಲೇಟೆಡ್ ಅಲ್ಲಿ ಪಾರ್ಟ್ ಪ್ರೋಗ್ರಾಮಿಂಗ್ ಇರುತ್ತೆ. ಸೊ ಪಾರ್ಟ್ ಪ್ರೋಗ್ರಾಮ್ ನೀವೇನ್ ಪ್ರೋಗ್ರಾಮ್ ಬರೆಯೋದಿರಲಿಲ್ಲ, ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ಸ್ ಅಲ್ಲಿ ಏನಿರುತ್ತೆ, G ಕೋಡ್ಸು, M ಕೋಡ್ಸು, G ಕೋಡ್ಸ್ಗಳು ಲೀಸ್ಟು, M ಕೋಡ್ಸ್ಗಳು ಲೀಸ್ಟು, ಪಾಪ್ಯುಲರ್ ಯೂಸ್ ಮಾಡೋಂಥದ್ದು ಅಷ್ಟನ್ನ ತಿಳ್ಕೊಂಡಿದ್ರೆ ಸಾಕು. ರೋಬೋಟಿಕ್ಸ್ ಈಗ ತಾನೇ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಓದ್ತಿರ್ತೀರಾ ಮೆಕ್ಯಾನಿಕಲ್ ಅವರು. ಸೊ ಡೆಫಿನೆಟ್ಲಿ ರೋಬೋಟಿಕ್ಸ್ ಏನ್ ಚಾಪ್ಟರ್ ಇದೆ, ಫಸ್ಟ್ ಒಂದು ಚಾಪ್ಟರ್ ಕಂಪ್ಲೀಟ್ ನಿಮಗೆ ಓದ್ಕೊಂಡ್ರೆ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಈ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ CET ಕೂಡ ಹೆಲ್ಪ್ ಆಗುತ್ತೆ. ಓಕೆ. ಸೊ ನೀವು ಅಲ್ಲಿ ಡ್ರಾಯಿಂಗ್ ಓದ್ಬೇಕಾದ್ರೆ ಡ್ರಾಯಿಂಗ್ 1 ಅಂಡ್ ಡ್ರಾಯಿಂಗ್ 2 ಅಂತ 2 ಓದಿರ್ತೀರಾ. ಸೊ ಡ್ರಾಯಿಂಗ್ 2 ಅವಶ್ಯಕತೆ ಇಲ್ಲ. ಸೊ ಓನ್ಲಿ ಒಂದು ಸಿಲೆಬಸ್ ನ ಫ್ರೇಮ್ ಮಾಡಿರೋದು ಡ್ರಾಯಿಂಗ್ 1 ಮಾತ್ರ. ಸೊ ಡ್ರಾಯಿಂಗ್ 1 ಪ್ರಿಪೇರ್ ಆದ್ರೆ ಆಯ್ತು. ಓಕೆ. ಸೊ ನೀವು ನೀಟಾಗಿ ಸಿಲೆಬಸ್ ನ ಕಂಪ್ಲೀಟ್ ಆಗಿ ನೋಡ್ತೀನಿ ಅಂತಂದ್ರೆ ನಾನು ಹೇಳ್ದಂಗೆ ಫಸ್ಟ್ ಮೆಷಿನಿಂಗ್ ಆಪರೇಷನ್ಗಳನ್ನ ಇಟ್ಟಿದ್ದಾನೆ. ಮೆಷಿನಿಂಗ್ ಆಪರೇಷನ್ಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಅಂದ್ರೆ ಲೇತು. ಸೊ ನೆಕ್ಸ್ಟ್ ಲೇತ್ ಬಿಟ್ರೆ ಇನ್ಯಾವ್ದಿದೆ, ಡ್ರಿಲ್ಲಿಂಗು, ಮಿಲ್ಲಿಂಗು, ಕಟ್ಟಿಂಗ್ ಟೂಲ್ಸ್ ಗಳ ಬಗ್ಗೆ ಇದೆ. ಥಿಯರಿ ಆಫ್ ಮೆಟಲ್ ಕಟ್ಟಿಂಗ್ ಇಟ್ಟಿದ್ದಾನೆ, ಅದ್ರ ಜೊತೆಗೆ ಡ್ರಿಲ್ಲಿಂಗ್ ಇಟ್ಟಿದ್ದಾನೆ. ಸೊ ನೆಕ್ಸ್ಟ್ ಮಿಲ್ಲಿಂಗ್ ಆಪರೇಷನ್ಸ್ ಇಟ್ಟಿದ್ದಾನೆ. ಇಂಡೆಕ್ಸಿಂಗು, ಸೊ ಫೀಡು, ಡೆಪ್ತ್ ಆಫ್ ಕಟ್ಟು, ಆಮೇಲೆ ಶೇಪರ್, ಪ್ರಿನ್ಸಿಪಲ್ ಪಾರ್ಟ್ಸ್ ಆಫ್ ಶೇಪರ್ ಅಂಡ್ ಪ್ಲೇನರ್ಸ್. ಇಷ್ಟು ಟಾಪಿಕ್ ಮೆಷಿನಿಂಗ್ ಆಪರೇಷನ್ ಇಟ್ಟಿದ್ದಾನೆ. ಓಕೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಗ್ರೈಂಡಿಂಗ್ ನೋಡೋದಾದ್ರೆ, ಸೊ ಗ್ರೈಂಡಿಂಗ್ ಅಲ್ಲಿ ಅಬ್ರೆಸಿವ್ ಪ್ರೊಸೆಸ್ಸು, ಗ್ರೈಂಡಿಂಗ್ ವೀಲು, ಸ್ಪೆಸಿಫಿಕೇಶನ್ ಆಫ್ ಗ್ರೈಂಡಿಂಗು. ಸೊ ನಾನು ಹೇಳಿದಾಗೆ ಲ್ಯಾಪಿಂಗ್, ಸರ್ಫೇಸ್ ಫಿನಿಶಿಂಗ್ ಆಪರೇಷನ್ಸ್ ಗಳನ್ನ ಇಟ್ಟಿದ್ದಾನೆ. ಆನಿಂಗ್, ಲ್ಯಾಪಿಂಗ್, ಸೂಪರ್ ಫಿನಿಶಿಂಗ್, ಪಾಲಿಶಿಂಗ್, ಬಫಿಂಗ್. ಓಕೆ. ಸೊ ಗ್ರೈಂಡಿಂಗ್ ರಿಲೇಟೆಡ್ ಯಾವುದೇ ಇದ್ರು ಕೂಡ ಸೊ ಗ್ರೈಂಡಿಂಗ್ ಟಾಪಿಕ್ ನಲ್ಲೇ ಬರ್ಕೊಳ್ಳಿ. ಸೊ ಟೈಪ್ಸ್ ಆಫ್ ಗ್ರೈಂಡಿಂಗ್ ಯಾವ್ದು ಬೇಕಾದ್ರೂ ಬರಲಿ. ಬಟ್ ಏನು ಅಂದ್ರೆ ಗ್ರೈಂಡಿಂಗ್ ಇಂದ ತುಂಬಾ ಕ್ವಶನ್ಸ್ಗಳು CET ನಲ್ಲಿ ಫ್ರೇಮ್ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿನಲ್ಲಿ 25 ಮಾರ್ಕ್ಸ್ಗೆ ಅರೌಂಡ್ 30% ಆಫ್ ದಿ ಮಾರ್ಕ್ಸ್ ಗ್ರೈಂಡಿಂಗ್ ಇಂದಾನೆ ಬರ್ತಾ ಇದೆ. ಹಾಗಾಗಿ ಗ್ರೈಂಡಿಂಗ್ ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಕ್ಲಿಯರ್. ನೆಕ್ಸ್ಟ್ ಅನ್ಕನ್ವೆನ್ಷನಲ್ ಮೆಷಿನಿಂಗ್, ಸಮ್ ಟೈಮ್ ಇಟ್ ಇಸ್ ಕಾಲ್ಡ್ ಆಸ್ ನಾನ್ ಟ್ರೆಡಿಷನಲ್ ಮೆಷಿನಿಂಗ್ ಪ್ರೋಸೆಸ್. EBM, ಎಲೆಕ್ಟ್ರಾನ್ ಬೀಮ್ ಮೆಷಿನಿಂಗ್, ಲೇಸರ್ ಬೀಮ್ ಮೆಷಿನಿಂಗ್, ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಮೆಷಿನಿಂಗ್, ಅಲ್ಟ್ರಾಸಾನಿಕ್ ಮೆಷಿನಿಂಗ್, ಅಬ್ರೆಸಿವ್ ಜೆಟ್ ಮೆಷಿನಿಂಗ್. ನೆಕ್ಸ್ಟ್ ಕ್ಯಾಸ್ಟಿಂಗ್ ಪ್ರೋಸೆಸ್ ಗಳನ್ನ ಇಟ್ಟಿದ್ದೇನೆ. ಮೋಲ್ಡ್, ಸ್ಯಾಂಡ್, ಪ್ಯಾಟರ್ನ್, ಕ್ಯಾಸ್ಟಿಂಗ್ ಪ್ರೋಸೆಸ್, ಸ್ಪೆಸಿಫಿಕ್ ಟೆಕ್ನಿಕ್, ವೆಲ್ಡಿಂಗ್ ಟೆಕ್ನಿಕ್ಸ್. ವೆಲ್ಡಿಂಗ್ ನಲ್ಲಿ ಹೇಳಿದೆ 3 ಟೈಪ್ ವೆಲ್ಡಿಂಗ್ ಇರೋ ಅಂತ ಕೊಟ್ಟಿರೋಂಥದ್ದು, ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್. ಸೊ ಯಾವ್ದಾವ್ದು ವೆಲ್ಡಿಂಗ್ ಅಂತ ಹೇಳ್ಬಿಟ್ಟು ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಆರ್ಕ್ ವೆಲ್ಡಿಂಗು, ಸೊ ಆರ್ಕ್ ವೆಲ್ಡಿಂಗ್ ನ ಇಟ್ಟಿದ್ದಾನೆ. ಸೆಕೆಂಡ್ ಒನ್ ಗ್ಯಾಸ್ ವೆಲ್ಡಿಂಗ್ ನ ಇಟ್ಟಿದ್ದಾನೆ. ಥರ್ಡ್ ಒನ್ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಇಟ್ಟಿದ್ದಾನೆ. ಸೊ ಇದರಲ್ಲಿ ಆರ್ಕ್ ವೆಲ್ಡಿಂಗ್, ಟೈಪ್ಸ್ ಆಫ್ ಆರ್ಕ್ ವೆಲ್ಡಿಂಗ್, ಟೈಪ್ಸ್ ಆಫ್ ಗ್ಯಾಸ್ ವೆಲ್ಡಿಂಗ್, ಟೈಪ್ಸ್ ಆಫ್ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಇಷ್ಟು ನೋಡ್ಕೊಂಡ್ರೆ ಸಾಕು ವೆಲ್ಡಿಂಗ್ ಅಲ್ಲಿ. ಸೊ ನೆಕ್ಸ್ಟ್ CNC ಪಾರ್ಟ್ ಪ್ರೋಗ್ರಾಮಿಂಗ್ ನಲ್ಲಿ ಸೊ ಪ್ರಿಪರೇಟರಿ ಫಂಕ್ಷನ್ ಲಿಸ್ಟು, ಮಿಸಲೇನಿಯಸ್ ಫಂಕ್ಷನ್ ಲಿಸ್ಟು ಅಷ್ಟು ಮಾತ್ರ ಕೊಡೋದು. ಪ್ರಿಪರೇಟರಿ ಫಂಕ್ಷನ್ ಯಾವ್ದಾದ್ರು ಒಂದು ಕೊಡ್ತಾನೆ, ಮಿಸಲೇನಿಯಸ್ ಫಂಕ್ಷನ್ ಯಾವ್ದಾದ್ರು ಒಂದು ಕೊಡ್ತಾನೆ. ಅದ್ರ ಜೊತೆಗೆ ಸ್ಟ್ರಕ್ಚರ್ ಆಫ್ ಪಾರ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಕ್ವಶನ್ ಬಂದಿರುತ್ತೆ ಥಿಯರಿನಲ್ಲಿ. ಆ ಸ್ಟ್ರಕ್ಚರ್ ನ ನೋಡ್ಕೊಳ್ಳಿ. ಈಗ ಬ್ಲಾಕ್ಸ್ ಅಂತ ಬರುತ್ತೆ,
LF ಅಂತ ಬರುತ್ತೆ, ಎಂಡ್ ಆಫ್ ದಿ ಬ್ಲಾಕ್ ಅಂತ. ಸೊ ಮಿಲ್ಲಿಂಗ್ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್, ಡ್ರಿಲ್ಲಿಂಗ್ ಗೆ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್. ಸೊ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಸಾಕು. ರೋಬೋಟಿಕ್ಸ್ ಇದು ಕೂಡ 6 ಸೆಮಿಸ್ಟರ್ ನಲ್ಲೇ ಇರುತ್ತೆ. ಅಪ್ಲಿಕೇಶನ್ ಆಫ್ ರೋಬೋಟ್ಸ್, ಜಿಗ್ಸ್ ಅಂಡ್ ಫಿಕ್ಚರ್ಸ್, ನೀಡ್ ಆಫ್ ಜಿಗ್ಸ್ ಅಂಡ್ ಫಿಕ್ಚರ್ಸ್, ಇದೊಂದು ಟಾಪಿಕ್ ನ ನೋಡ್ಕೊಳ್ಳಿ. ನೆಕ್ಸ್ಟ್ ಡ್ರಾಯಿಂಗ್. ಸೊ ಡ್ರಾಯಿಂಗ್ ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ನಿಮಗೆ ಡ್ರಾಯಿಂಗ್ 2 ಬರಲ್ಲ, ಡ್ರಾಯಿಂಗ್ 1 ಮಾತ್ರ ಇರುತ್ತೆ. ಟೈಪ್ಸ್ ಆಫ್ ಲೈನ್, ಡೈಮೆನ್ಷನಿಂಗ್, ಸರ್ಫೇಸ್ ಫಿನಿಶಿಂಗ್ ಸಿಂಬಲ್ಸ್ ಅಂತ ಇರುತ್ತೆ. ಮೇ ಬಿ ಇದು ನಿಮಗೆ ಸಿಲೆಬಸ್ ನಲ್ಲಿ ಇರಲ್ಲ ಅನ್ಸುತ್ತೆ, ಇಲ್ಲಿ ಸ್ಪೆಷಲ್ ಇದು. ಹಿಂಗಾಗಿ ಇದನ್ನೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಾನು ನೋಟ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ, ಇದನ್ನ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಆಗಿ. ಓಕೆ, ಈ ಸರ್ಫೇಸ್ ಫಿನಿಶಿಂಗ್ ಸಿಂಬಲ್ ಇಂದ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತೇನೆ. ಸೊ ನಾನು ಪ್ರತಿ ಟಾಪಿಕ್ ರಿಲೇಟೆಡ್ ಈಗೇನ್ ನಿಮಗೆ ಟೋಟಲ್ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿನ, ಸೊ 1, 2, 3, 4, 5, 6, 7, 8 ಟಾಪಿಕ್ ಅನ್ನು ಮಾಡ್ಕೊಂಡಿದ್ದೀನಿ. ಸೊ 8 ಟಾಪಿಕ್ ನಲ್ಲಿ 8 ವಿಡಿಯೋಸ್ ಗಳನ್ನ ಇದು ಮಾಡ್ತೀನಿ. ಸೊ ನೋಡೋಣ, ನಿಮಗೆ ಏನಾದ್ರು ಪ್ರೀ ಲೋಡೆಡ್ ವಿಡಿಯೋಸ್ ಏನಾದ್ರು ಸೊ ಟಫ್ ಆಗ್ತದೆ ಅಂತ ಏನಾದ್ರು ಫೀಲ್ ಆಯ್ತು ಅಂದ್ರೆ, ಸೊ ನಾನು ಡೈರೆಕ್ಟ್ ಆಗಿ ಆನ್ಲೈನ್ ನಲ್ಲಿ ವಿಡಿಯೋಸ್ಗೆ ಆನ್ಲೈನ್ ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅಂದ್ರೆ ಲಿಂಕ್ ಬೇಸ್ಡ್ ಆಗಿ ಇಟ್ಕೊಂಡು ಸೊ ಡೈರೆಕ್ಟ್ ಆನ್ಲೈನ್ ಲೈವ್ ವಿಡಿಯೋಸ್ ಗಳಿಗೆ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಿಮಗೆ ಸೊ 8 ಟಾಪಿಕ್ ಇದೆ, 8 ಮಾಕ್ ಟೆಸ್ಟ್ ಗಳನ್ನ ಲಾಂಚ್ ಮಾಡ್ತೀನಿ. ಆ ಮಾಕ್ ಟೆಸ್ಟ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಓಕೆ, ಸೊ ಮಾಕ್ ಟೆಸ್ಟ್ ನ ಯೂಸ್ ಮಾಡ್ಕೊಂಡು ನೀವು ಒಂದು 8 ಟಾಪಿಕ್ ನ ಬೇಸ್ಡ್ ಆಗಿ ಇಟ್ಕೊಂಡು ನೋಟ್ಸ್ ನ ರೆಡಿ ಮಾಡ್ಕೊಳ್ಳಿ. ಓಕೆ, ಆದಷ್ಟು ಮ್ಯಾಕ್ಸಿಮಮ್ ಟೈಮ್ ಅನ್ನ ಯುಟಿಲೈಸ್ ಮಾಡಿ, ಇಗಿರೋಂಥ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಸೊ ಅರೌಂಡ್ 1 ಮಂತ್ ಇದೆ ಎಕ್ಸಾಮಿಗೆ, CET-ಗೆ. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ 25% ಟೆಕ್ನಿಕಲ್ ಏನ್ ಸಬ್ಜೆಕ್ಟ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಅಥವಾ ವರ್ಕ್ಶಾಪ್ ಟೆಕ್ನಾಲಜಿ ಅಂತಾನು ನೀವು ಕರಿತೀರಾ ಇದನ್ನ. ಸೊ ವರ್ಕ್ಶಾಪ್ ಟೆಕ್ನಾಲಜಿನೇ 25% ಇರುತ್ತೆ ಟೆಕ್ನಿಕಲ್ ಪಾರ್ಟ್ ಅಲ್ಲಿ. ಹಂಗಾಗಿ ತುಂಬಾ ಈಸಿ ಇರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳು ಬರಲ್ಲ, ಥಿಯರಿ ಇರುತ್ತೆ. 25 to 25 ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿಯಿಂದ ಸಾಮಾನ್ಯವಾಗಿ ಎಲ್ಲ ತಗೊಳ್ತಾರೆ. ಓಕೆ, ಸ್ವಲ್ಪ ಇಂಡೆಪ್ತ್ ಆಗಿ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಕಷ್ಟ ಆಗುತ್ತೆ, ಹಂಗಾಗಿ ವೆಲ್ ಪ್ರಿಪೇರ್ ಆಗಿಡಿ. ಓಕೆ, ಸೊ ಸಬ್ ಟಾಪಿಕ್ ಗಳ ಬಗ್ಗೆ ಐಡಿಯಾ ಇರಲಿ. ಸೊ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಮೆಷಿನಿಂಗ್ ಪ್ರೊಸೆಸ್, ಗ್ರೈಂಡಿಂಗ್, ನಾನ್ ಟ್ರೆಡಿಷನಲ್, ಕ್ಯಾಸ್ಟಿಂಗ್, ವೆಲ್ಡಿಂಗ್, CNC, ರೋಬೋಟಿಕ್ಸ್, ಡ್ರಾಯಿಂಗ್. ಕ್ಲಿಯರ್? ಥ್ಯಾಂಕ್ ಯು.